ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಮಿನಿ ವ್ಲಾಗ್. ಇಂಡಿಯಾಯಿಂದ ಯು ಎಸ್ ಎಗೆ ರೀಸೆಂಟಾಗಿ 80 kg ಪಾರ್ಸೆಲ್ ತರಿಸಿದ್ದೆ. ನನ್ನ ಮಗಳು ಹಾಫ್ ಸ್ಯಾರಿ ಸೆರೆಮನಿ ಮಾಡ್ತಿದ್ದೆ ಅಲ್ವಾ, ಸೊ ಆ ಈವೆಂಟ್ಗೋಸ್ಕರ. ಇನ್ನು ಮಕ್ಕಳು ಕೊರಿಯರ್ ಬಂದಿದ ತಕ್ಷಣ, ಅಂದರೆ ಪಾರ್ಸೆಲ್ ಇಂಡಿಯಾಯಿಂದ ಬಂದಿದ ತಕ್ಷಣ ಯಾವ ರೀತಿ ಎಕ್ಸೈಟ್ ಆಗಿದ್ದಾರೆ ನೋಡ್ಬೋದು. ಮಕ್ಕಳು ಅಂತಾನೆ ಅಲ್ಲ, ನಾವು ಕೂಡ ಪ್ರತಿ ಸರಿ ಇಂಡಿಯಾಯಿಂದ ಏನೇ ಒಂದು ಕೊರಿಯರ್ ಬಂದರೂ ಕೂಡ ಎಷ್ಟು ಖುಷಿ ಆಗುತ್ತೆ ಅಂತ ಅಂದರೆ, ಅಲ್ಲಿ ಪ್ಯಾಕೇಜಲ್ಲಿ ಇಂಡಿಯಾ ಟು ಯು ಎಸ್ ಎ ಅಂತ ಇದ್ರೇ ಸಾಕು, ಏನೋ ಒಂಥರ ಆನಂದ. ನಿಮ್ಮಲ್ಲಿ ಎಷ್ಟು ಜನಕ್ಕೆ ಈ ರೀತಿ ಆಗುತ್ತೆ? ಯಾರಾದರೂ ಇದ್ದರೆ ಕಮೆಂಟಲ್ಲಿ ಕೂಡ ತಿಳಿಸಿ ನನಗೆ. ಈವೆಂಟ್ಗೋಸ್ಕರ 80 kg ಪಾರ್ಸೆಲ್ ತರಿಸ್ಕೊಂಡಿದ್ದೆ. ಏನೆಲ್ಲ ಇತ್ತು, ಏನೆಲ್ಲ ತರಿಸ್ಕೊಂಡಿದ್ದೆ ಅಂತ ಹೇಳ್ಬಿಟ್ಟು ನಾನು ಯೂಟ್ಯೂಬಲ್ಲಿ ಒಂದು ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇದ್ದರೆ ಒಂದ್ಸರಿ ಚೆಕ್ ಮಾಡಿ, ಯಾರಿಗಾದ್ರೂ ಫಂಕ್ಷನ್ ಮಾಡೋರಿಗೆ ಯೂಸ್ ಆಗ್ಬೋದು. ಪ್ಯಾಕೇಜ್ ಎಲ್ಲ ಅನ್ಬಾಕ್ಸಿಂಗ್ ಮಾಡಿದ್ದಾಯಿತು. ಅದಾದಮೇಲೆ ಸ್ವಲ್ಪ ಗಾರ್ಡನಲ್ಲಿ ಪೆಂಡಿಂಗ್ ಕೆಲಸ ಇತ್ತು. ಏನಂತ ಅಂದರೆ, ಇದು ಸ್ಟ್ರಿಂಗ್ ಲೈಟ್ಸ್ ಎಲ್ಲ, ಅಂದರೆ ಸೋಲಾರ್ ಲೈಟ್ಸ್ನ ನಾನು ಕಾಸ್ಕೋಯಿಂದ ತೊಗೊಂಡು ಬಂದಿದ್ದೆ. ಆದರೆ ಇದಕ್ಕೆ ಪೋಲ್ ಬೇಕಾಗಿತ್ತು. ಅಮೆಝಾನಿಂದ ಬುಕ್ ಮಾಡಿದ್ವಿ, ಅದು ಕೂಡ ಇವತ್ತೇ ಬಂದಿತ್ತು. ಸೊ ಫಿಕ್ಸ್ ಮಾಡಿಬಿಡೋಣ, ಒಂದೊಂದೇ ಕೆಲಸ ಆಗ್ತಾ ಇದ್ರೆ ನಮಗೂ ಸ್ವಲ್ಪ ರಿಲೀಫ್ ಅನ್ಸುತ್ತೆ ಅಲ್ವಾ. ಎಷ್ಟೇ ಪುಟ್ಟ ಫಂಕ್ಷನ್ ಆದರೂ ಕೂಡ ತುಂಬಾ ಕೆಲಸಗಳಿರುತ್ತೆ, ಪ್ರತಿಯೊಂದು ನಾವೇ ಮಾಡ್ಕೊಬೇಕು. ಸಪೋರ್ಟ್ಗೆ ಫ್ಯಾಮಿಲಿ ಯಾರು ಇಲ್ಲಿ ಇರೋದಿಲ್ಲ ಅಲ್ವಾ. ಸೊ ಫ್ರೆಂಡ್ಸ್ ಬಂದು ಫಂಕ್ಷನ್ ಟೈಮಲ್ಲಿ ಬಂದು ಎಲ್ಲ ಹೆಲ್ಪ್ ಮಾಡಿಕೊಟ್ರು. ಕಂಪ್ಲೀಟ್ ವ್ಲಾಗ್, ಹಾಫ್ ಸ್ಯಾರಿ ಸೆರೆಮನಿ ಆಗಿರ್ಬೋದು, ಮತ್ತು ಡೆಕೋರೇಷನ್ಸ್ ಆಗಿರ್ಬೋದು, ಪ್ರಿಪ್ರೇಷನ್ ವ್ಲಾಗ್ಸು, ಕೊರಿಯರ್ ಡೀಟೇಲ್ಸು ಎಲ್ಲನೂ ಪ್ರತಿಯೊಂದು ಯೂಟ್ಯೂಬಲ್ಲಿದೆ, ಚೆಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.